ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ಈ ವಿಡಿಯೋ ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡಬೇಕಾಗೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಬುದ್ಧಿವಂತರಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂತರಾಗಿ ಅಂತ ಹೇಳ್ತಾ ಇವತ್ತಿನ ಒಂದು ಬಹಳ ಮುಖ್ಯವಾದಂಥ ವಿಚಾರಕ್ಕೆ ಬಂದುಬಿಡ್ತೇನೆ. ನೋಡಿ, ಈಗಿನ ಒಂದು ಸಮಾಜದಲ್ಲಿ, ಪ್ರಸ್ತುತ ಸಮಾಜದಲ್ಲಿ ಚೆಕ್ಕಿನ ವ್ಯವಹಾರಗಳು ಇಲ್ಲದೆ ಯಾವ ವ್ಯವಹಾರಗಳು ನಡೆಯೋದೇ ಇಲ್ಲ ಅನ್ನೋ ಥರದಲ್ಲಿ ಆಗ್ತಾ ಇದೆ. ಈಗೆಲ್ಲ RTGS, NEFT ಇದೆಲ್ಲ ಇದ್ದರೂ ಕೂಡ ಒಂದು ಸೆಕ್ಯೂರಿಟಿ ತರಹದ ರೂಪದಲ್ಲಿ ಚೆಕ್ಗಳನ್ನು ಜನ ಕೊಡುವುದು ಮೊದಲಿನಿಂದಲೂ ರೂಢಿಯಾಗಿ ಬಂದಿದೆ. ಆದ್ದರಿಂದ ಈಗ ಯಾವುದೋ ಒಂದು ಹಣವನ್ನು ಇಸ್ಕೊಂಡಾಗ ಸೆಕ್ಯೂರಿಟಿಯಾಗಿ ಚೆಕ್ಗಳನ್ನು ಕೊಡ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಸೇವೆಗಳನ್ನು ಪಡ್ಕೊಂಡಾಗ, ಸರ್ವಿಸ್ಗಳನ್ನು ಪಡ್ಕೊಂಡಾಗ, ಅಥವಾ ಗೂಡ್ಸ್ಗಳನ್ನು, ಸರಕು ಸರಂಜಾಮುಗಳನ್ನು ಪಡೆದುಕೊಂಡಾಗ ಆ ಒಂದು ಸಂದರ್ಭಗಳಲ್ಲಿ ಚೆಕ್ಗಳನ್ನು ಕೊಡ್ತಕ್ಕಂಥದ್ದು ಉಂಟು. ಅಂದರೆ ಚೆಕ್ ಅಂದರೆ ನಾವು ಏನು ಕರಿಬಹುದು, ಮೋಡ್ ಆಫ್ ಪೇಮೆಂಟ್ ಅಂತ ಹೇಳಿ. ಹೇಗೆ ನಾವು ಕ್ಯಾಶನ್ನು ಕೊಡ್ತೇವೋ ಅದೇ ರೂಪದಲ್ಲಿ ಈ ಚೆಕ್ಕನ್ನು ಕೂಡ ನಾವು ವ್ಯವಹಾರದಲ್ಲಿ ಕೊಡ್ತಾ ಬಂದಿದ್ದೇವೆ. ಅದು ರೂಢಿಯಲ್ಲೂ ಕೂಡ ಇದೆ. ಅದು ಅಕ್ಸೆಪ್ಟ್ ಮಾಡಲೇಬೇಕಾದಂತಹ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು. ಆದ್ದರಿಂದ ಈ ಚೆಕ್ಕುಗಳನ್ನು ಕೊಡುವುದು ಎಲ್ಲ ಕಡೆಯೂ ಇದ್ದೇ ಇದೆ. ಬ್ಯಾಂಕುಗಳಲ್ಲಿಯೂ ಕೂಡ ಸಾಲವನ್ನು ಕೊಟ್ಟಾಗ ಸೂರುಟಿಯಾಗಿ ಚೆಕ್ಗಳನ್ನು ಪಡ್ಕೊಳ್ತಾರೆ. ಇಂತಹ ಚೆಕ್ಗಳನ್ನು ಕೊಡುವ ಮುನ್ನ ವಹಿಸಬೇಕಾದಂತಹ ಎಚ್ಚರಿಕೆಗಳು ಏನು, ಯಾಕೆ ಇನ್ನು ಮುಂದಕ್ಕೆ ಇನ್ನೂ ಜಾಗೃತರಾಗಬೇಕು? ಚೆಕ್ಗಳನ್ನು ಸುಮ್ಮನೆ ಯಾವುದೋ ಒಂದು ದರದುಗಳು ನಿಮಿತ್ತ ಅಥವಾ ಒಂದು ತಾತ್ಕಾಲಿಕವಾದಂತಹ ಸಮಸ್ಯೆಗಳ ಉಪಶಮನಕ್ಕಾಗಿ ಬೇಕಾಬಿಟ್ಟಿ ಚೆಕ್ಗಳನ್ನು ಬರೆದು ಕೊಡಬಾರ್ದು ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಮೊದಲಾದರೆ ಈ ಚೆಕ್ ಅನ್ನೋದು ಸಿವಿಲ್ ವ್ಯಾಜ್ಯ ಆಗಿತ್ತು. ಈಗ ಅದು ಕ್ವಾಶಿ ಕ್ರಿಮಿನಲ್ ಕೇಸ್ ಅಂತ ಆಗಿದೆ. ಜೊತೆಗೆ ಏನಪ್ಪ ಅಂತ ಹೇಳಿದರೆ, ಈ ಚೆಕ್ಗಳು ಬೌನ್ಸ್ ಆದಾಗ, ಅಂದರೆ ಅದು ಎಂಡಾರ್ಸ್ಮೆಂಟಲ್ಲಿ ನಾನ್ ಸಫಿಷಿಯೆಂಟೋ ಅಥವಾ ಇನ್ಸಫಿಷಿಯೆಂಟ್ ಫಂಡ್ ಅಂತನೋ, ಇನ್ನೇನೋ ಒಂದು ಮಿಸ್ ಮ್ಯಾಚ್ ಅಂತನೋ, ಯಾವುದೋ ಒಂದು ರೂಪದ ಮುಖಾಂತರ ಆ ಚೆಕ್ಗಳು ಬೌನ್ಸ್ ಆಗಬಹುದು. ಈ ಬೌನ್ಸ್ ಆದಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಇತ್ತೀಚಿನ ಒಂದು ಕೋರ್ಟಿನ ಒಂದು ವ್ಯವಹಾರಗಳಲ್ಲಿ ಈ 20% ಅಂದರೆ 143A ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂಡರಲ್ಲಿ ಕೋರ್ಟಿಗೆ ಈ ಒಂದು 20% ಇಂಟ್ರಿಮ್ ಕಾಂಪನ್ಸೇಷನ್ ಕೊಡುವಂತಹ ಒಂದು ಅಧಿಕಾರ ಇದೆ. ಅಂದರೆ ಮಧ್ಯಂತರವಾದಂತಹ ಪರಿಹಾರವನ್ನು ಕೊಡುವಂತಹ ಅಧಿಕಾರ ಕೋರ್ಟಿಗೆ ಆ ಸೆಕ್ಷನ್ ಅಂಡರಲ್ಲಿ ಇದೆ. ಆದ್ದರಿಂದ ಕೋರ್ಟು ಪ್ರಿಸ್ಯೂಮ್ ಮತ್ತು ಅಸ್ಯೂಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಚೆಕ್ಗಳನ್ನು ನೀಡಿದಾಗ ಅದು ಎನ್ಫೋರ್ಸಬಲ್ ಡೆಟ್ ಆಗಿರುತ್ತೆ ಅಂತಲೇ ಪ್ರಿಸ್ಯೂಮ್ ಮಾಡುತ್ತೆ ಕೋರ್ಟು. ಯಾಕೆ ಅಂತ ಹೇಳಿದ್ರೆ, ಸುಮ್ಮನೆ ಯಾರೂ ಕೂಡ ಈ ಒಂದು ಚೆಕ್ಗಳನ್ನು ಕೊಟ್ಟುಬಿಡೋದಿಲ್ಲ. ಒಂದು ಹಣ ತಗೊಂಡಾಗ ಚೆಕ್ ಕೊಡ್ತಾನೆ, ಇಲ್ಲ ಅಂತ ಹೇಳಿದ್ರೆ ಸೇವೆಗಳನ್ನು ಪಡ್ಕೊಂಡಾಗ ಅದಕ್ಕೆ ಕೊಟ್ಟಿರ್ತಾನೆ, ಇಲ್ಲ ಅಂತ ಹೇಳಿದ್ರೆ ಏನಾದರೂ ಸರಕುಗಳನ್ನು ತಗೊಂಡಾಗ ಕೊಟ್ಟಿರ್ತಾನೆ. ಈ 3 ಸಂದರ್ಭಗಳಲ್ಲಿ ಕೊಟ್ಟಿರ್ತಾನೆ. ಇದು ಯಾರು ಕಂಪ್ಲೇಂಟು ತಗೊಳ್ತಕ್ಕಂಥ ಒಂದು ಡಿಫೆನ್ಸಿವ್ ಪಾಯಿಂಟ್. ಒಬ್ಬ ಅಕ್ಯೂಸ್ಡ್ ಅಂದರೆ ಆರೋಪಿ ತಗೊಳ್ತಕ್ಕಂಥದ್ದೇನು, ಈ ಚೆಕ್ಕು ನಾನು ಕೊಟ್ಟೇ ಇಲ್ಲ, ಅಥವಾ ನಾನು ಇದಕ್ಕೆ ಸಹಿ ಮಾಡೇ ಇಲ್ಲ, ಇದು ಕಳ್ಳತನ ಆಗಿದೆ, ಥೆಫ್ಟ್ ಆಗಿದೆ, ಅಥವಾ ನಾನು ಆಕಸ್ಮಿಕವಾಗಿ ಕಳೆದುಕೊಂಡಂತಹ ಚೆಕ್ಕು ಇವರಿಗೆ ಸಿಕ್ಕಿದೆ, ಅದನ್ನು ತೆಗೆದುಕೊಂಡು ಇವರು ಸುಳ್ಳು ಕೇಸನ್ನು ನನ್ನ ಮೇಲೆ ದಾಖಲು ಮಾಡಿದ್ದಾರೆ. ಈ ರೀತಿಯಾಗಿ ಅವರು ಡಿಫೆನ್ಸ್ ತಗೊಳ್ತಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಒಂದು ವಾದ ಪ್ರತಿವಾದ ಅನ್ನೋದು ಇದ್ದೇ ಇರುತ್ತೆ. ಆದ್ದರಿಂದ ಈ ಒಂದು 20% ಅಮೌಂಟ್ ಏನಿದೆ, ಈ ಒಂದು ಮಧ್ಯಂತರ ಆದೇಶವನ್ನು ಕೊಡಲಿಕ್ಕೆ ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ಈ ಸುಪ್ರೀಂ ಕೋರ್ಟ್ ಅವರು ಕೆಲವು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಈ 20% ಆಫ್ ದಿ ಅಮೌಂಟ್ ಇಂಟ್ರಿಮ್ ಆರ್ಡರ್ ಮಾಡಲಿಕ್ಕೆ ನಿಮಗೆ ದ ಕೋರ್ಟ್ ಮೇ ಹ್ಯಾವ್ ಡಿಸ್ಕ್ರಿಷನರಿ ಪವರ್ ಟು ಪಾಸ್ ಎನ್ ಆರ್ಡರ್ ಅಂತ. ಇಲ್ಲಿ ಶಲ್ ಅಂತ ಇಲ್ಲ, ಮೇ ಅಂತ ಇದೆ. ಮೇಗೂ ಶಲ್ಗೂ ಡಿಫ್ರೆನ್ಸ್ ಏನಂದರೆ, ಕೋರ್ಟ್ ಮೇ ಪಾಸ್ ಆರ್ಡರ್ ಅಂತಂದಾಗ ಕೋರ್ಟು ತನ್ನ ವಿವೇಚನಾ ಶಕ್ತಿಯನ್ನು ಬಳಸಿ ಅವರು ಆರ್ಡರನ್ನು ಮಾಡಬಹುದು ಅಂತ. ಕೋರ್ಟ್ ಶಲ್ ಅಂತ ಹೇಳಿದ್ರೆ ಇಟ್ ಈಸ್ ಮ್ಯಾಂಡೇಟರಿ, ಅಂದರೆ ಅವರು ಕೋರ್ಟು ಮಾಡಲೇಬೇಕು, ಆರ್ಡ್ರ್ ಮಾಡಲೇಬೇಕು, ಮ್ಯಾಂಡೇಟ್ರಿ, ಅದಕ್ಕೆ ಆಪ್ಷನ್ನೇ ಇಲ್ಲ. ಆದ್ದರಿಂದ ಈ ಮೇ ಅಪ್ ಟು 20% ಅಂತ ಇರೋದನ್ನು ಕೂಡ ಜನ ಏನು ಮಾಡ್ತಾ ಇದ್ದಾರೆ, ಈ ಒಂದು ಕಂಪ್ಲೇಂಟ್ಗಳು ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಮಿಸ್ಯೂಸ್ ಆಗ್ತಾ ಇದೆ. ಚೆಕ್ಗಳನ್ನು ತೊಗೊಂಡ್ಬಿಡೋದು, ಅಥವಾ ನಾನು ಮೊನ್ನೆ ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ,
ಅವರು ಯಾರು ಅನ್ನೋದೇ ಗೊತ್ತಿಲ್ಲ, ಚೆಕ್ಕು ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ಕಳ್ಕೊಂಡಿದ್ದಾರೆ. 8-9 ತಿಂಗಳಾದಮೇಲೆ ಯಾರೋ ಕಾಲ್ ಮಾಡಿ ನೀವು ನನಗೆ 20 ಲಕ್ಷ ತಂದು ಕೊಡಬೇಕು, ನೀವು ಅಲ್ಲಿ ಬಂದು ಭೇಟಿ ಮಾಡಿ, ಇಲ್ಲಿ ಬಂದು ಭೇಟಿ ಮಾಡಿ, ಇಲ್ಲಾಂದರೆ ನಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಈ ಥರದ್ದು ಹೆರಾಸ್ಮೆಂಟು, ಥ್ರೆಟನ್ ಕಾಲ್ಗಳು ಕೂಡ ಜನಕ್ಕೆ ಹೋಗ್ತಾ ಇರುತ್ತೆ. ಆದ್ದರಿಂದ ಈ ಚೆಕ್ಗಳ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಿ. ಹಣ ಕೊಟ್ಟರೆ ಇದು ಇಂತಿಷ್ಟೇ ಹಣ ಅಂತ ಇರುತ್ತೆ, ಆದರೆ ನೀವು ಚೆಕ್ಗಳನ್ನು ಕೊಟ್ಟಾಗ, ಚೆಕ್ಕಿನ ವ್ಯವಹಾರ ಮಾಡಿದಾಗ ಬಹಳ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಚೆಕ್ಕಿಗೆ ಇಂತಿಷ್ಟೇ ಮೌಲ್ಯ ಅಂತಿಲ್ಲ. ಅದು 1 ಲಕ್ಷನೂ ಆಗ್ಬೋದು, 1 ಕೋಟಿ ಬೇಕಾದ್ರೂ ಬರ್ಕೋಬೋದು, 100 ಕೋಟಿ ಬೇಕಾದ್ರೂ ಬರ್ಕೋಬೋದು. ವ್ಯಕ್ತಿಯ ವ್ಯಕ್ತಿತ್ವದ ಅರ್ಹತೆ, ಘನತೆ ಮತ್ತು ಅವರ ಆರ್ಥಿಕವಾದಂಥ ಮಟ್ಟ ಇದರ ಮೇಲೆ ಅದು ನಿಂತಿರುತ್ತೆ. ಆದ್ದರಿಂದ ಈ ಚೆಕ್ ಕೊಡುವಾಗ ಈ ಒಂದು ಪ್ರೈಮಾ ಫೆಸಿ ಅಂದರೆ ಕೋರ್ಟ್ 20% ಆರ್ಡ್ರ್ ಮಾಡುವಾಗ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮುಖಾಂತರ ಪ್ರೈಮಾ ಫೆಸಿಯನ್ನು ನೋಡಬೇಕು. ಅಂದರೆ ಇವರು ಹಣವನ್ನು ಕೊಟ್ಟಿರೋದು ನಿಜಾನಾ, ಅಥವಾ ಅದಕ್ಕೆ ಅವರು ಪ್ರತ್ಯುತ್ತರವಾಗಿ ಏನಾದರೂ ಸೇವೆ ಕೊಟ್ಟಿದ್ದಾರಾ, ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ, ಅಕೌಂಟಿಗೆ ಕೊಟ್ಟಿದ್ದಾರಾ, ಅಥವಾ ಕೇವಲ ನಗದು ಅಂತ ಹೇಳ್ತಾ ಇದ್ದಾರೆ, ಆ ನಗದುವಿನ ಟ್ರಾನ್ಸಾಕ್ಷನ್ನು 20,000 ಮೇಲಿದೆಯಾ ಇಲ್ವಾ, ಈ ರೀತಿಯಾಗಿ ಹಲವಾರು ಒಂದು ಅಂಶಗಳನ್ನು ಪರಿಗಣಿಸಿ ಪ್ರೈಮಾ ಫೆಸಿ ಆಧಾರದ ಮೇಲೆ, ಪ್ರೈಮಾ ಫೆಸಿ ಅಂದರೆ ಮೂಲ ಸಾಕ್ಷಿ, ಅಂದರೆ ಮೇಲ್ನೋಟದ ಸಾಕ್ಷಿಯಿಂದನೇ ಗೊತ್ತಾಗುತ್ತೆ ಇಲ್ಲಿ ವ್ಯವಹಾರ ನಡೆದಿದೆ, ಇವರು ದುಡ್ಡು ಇಸ್ಕೊಂಡಿದ್ದಾರೆ, ಈ ಸೇವೆಯಿಂದ ಈ ಸರ್ವಿಸನ್ನು ಪಡ್ಕೊಂಡಿದ್ದಾರೆ, ಈಗ ಇವರು ಏನು ಬೇಡದೇನೋ ಕ್ರಿಯೇಟೆಡ್ ಸ್ಟೋರೀಸ್ ಹೇಳ್ತಾ ಇದ್ದಾರೆ ಅನ್ನೋದು ಕೋರ್ಟಿನ ಗಮನಕ್ಕೆ ಬಂದರೆ, ಪ್ರೈಮಾ ಫೆಸಿ ಇದ್ದಾಗ ಕೋರ್ಟು 20% ತನಕ ಇಮಿಡಿಯೇಟಾಗಿ ಇಂಟ್ರಿ ಆರ್ಡ್ರನ್ನ ಮಾಡ್ಬೋದು. ಆದರೆ ಇದಕ್ಕೆ ಇನ್ನೊಂದು ಹೇಳೋದು ಏನಪ್ಪ ಅಂದರೆ, ಈ 20% ಆರ್ಡ್ರನ್ನು ಮಾಡಿಬಿಡ್ತಾರೆ ಕೋರ್ಟು, ಕೊಡಬೇಕು ಅವರಿಗೆ, ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ. ಅಕಸ್ಮಾತ್ ನಾಳೆ ಪ್ರೂವ್ ಮಾಡೋಕ್ಕಾಗದೆ ಈ ಕೇಸು ಕಂಪ್ಲೇಂಟ್ ಏನು ಫೈಲ್ ಮಾಡಿದರು ಅದು ಡಿಸ್ಮಿಸ್ ಆದಾಗ ಆ ಅಕ್ಯೂಸ್ಡ್ ಏನು ಮಾಡಬೇಕು, ಆ ದುಡ್ಡನ್ನು ರಿಕವರಿ ಮಾಡ್ಕೊಳ್ಳೋದು ಹೇಗೆ, ಇದರ ಬಗ್ಗೆ ಇನ್ನೂ ಸಾಕಷ್ಟು ಗೊಂದಲಗಳು ಉಂಟು. ಕೋರ್ಟಿನ ಕೂಡ ಆ ಒಂದು ಉತ್ತರ ಇಲ್ಲ. ಆದ್ದರಿಂದನೇ ಮನಿ ರಿಕವರಿ ಸೂಟ್ನ ಫೈಲ್ ಮಾಡಿ ಕೇಸ್ನ ಅದರ ಮುಖಾಂತರ ಇವರು ಹಣವನ್ನು ಪಡ್ಕೊಳ್ಳೋದು ಒಂದು ದಾರಿ. ಆದರೆ ಮಲ್ಟಿಪ್ಲಿಸಿಟಿ ಆಫ್ ಪ್ರೊಸೀಡಿಂಗ್ಸ್ ಅಂತ ಹೇಳಿಬಿಟ್ಟು ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರನೇ ಈ ಅಕ್ಯೂಸ್ಡ್ ಪರ ವಕೀಲರು ಏನು ಮಾಡ್ತಾರೆ, 20% ಆರ್ಡ್ರ್ ಮಾಡಿದ್ರು ಕೂಡ ಅವರಿಗೆ ಆ ರೀತಿಯಾದಂಥ ಅರ್ಜೆಂಟು ದರದು ನಿಮಿತ್ತ ಏನೂ ಇಲ್ಲ, ಅವ್ರು ಸುಮ್ಮನೆ ಕೇಳ್ತಾ ಇದ್ದಾರೆ, ಬೇಕಾದ್ರೆ ನಾವು ಕೋರ್ಟಿಗೆ ಡೆಪಾಸಿಟ್ ಮಾಡ್ತೀವಿ, ಕೋರ್ಟಲ್ಲಿ ಇದು ಸೇಫ್ಟಿ ಡೆಪಾಸಿಟ್ ಆಗಿರಲಿ, ನಮ್ಮ ಪರವಾಗಿ ಏನಾದರೂ ಕೇಸ್ ಬಂತು ಅಂದರೆ ನಾವು ಕೋರ್ಟಿಂದ ಬಿಡಿಸ್ಕೋಬೋದು ಸುಲಭವಾಗಿ ಅಂತ ಹೇಳಿ ಅಬ್ಜೆಕ್ಷನ್ ಕೂಡ ಫೈಲ್ ಮಾಡ್ತಾರೆ. ಯಾರು ಅಕ್ಯೂಸ್ಡ್ ಪರ ಇರ್ತಕ್ಕಂಥ ವಕೀಲರು. ಆದ್ದರಿಂದ ಈ ಎಲ್ಲ ಪ್ರೊಸೀಜರ್ಗಳು ಇರುತ್ತೆ. ಈ ಎಲ್ಲ ಕಾನೂನಿನ ಕಗ್ಗಂಟಿಗೆ ಸಿಗಾಕೊಳ್ಬೇಡಿ. ಚೆಕ್ಕನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಿ. ಅದು ನಿಮ್ಮ ಕಸ್ಟಡಿನಲ್ಲೇ ಇರಬೇಕು. ಅದು ಯಾರ ಕಸ್ಟಡಿಗೂ ಕೊಡಬೇಡಿ, ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ಚೆಕ್ ಏನಾರು ಕಳ್ಕೊಂಡ್ರೆ ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಅಕ್ನಾಲೆಜ್ಮೆಂಟ್ ಇಟ್ಕೊಳ್ಳಿ. ಮತ್ತು ಎಂಟೈರ್ ಬುಕ್ಕೇ ಕಳೆದೋಗಿದ್ದರೆ ಬ್ಯಾಂಕ್ಗೆ ಕೊಟ್ಟು ಇಮಿಡಿಯೇಟಾಗಿ ಕಳೆದೋಗಿದೆ ಅಂತ ಹೇಳಿ ಅಕ್ನಾಲೆಜ್ಮೆಂಟ್ ತೋರಿಸಿ ಸ್ಟಾಪ್ ಪೇಮೆಂಟ್ ಮಾಡಿಸಿ, ಮತ್ತು ಯಾವುದೇ ಚೆಕ್ ಬಂದರೂ ಎಂಡೋಸ್ ಮಾಡಬೇಡಿ ಅಂತ ಇನ್ಸ್ಟ್ರಕ್ಷನ್ ಕೊಡಿ. ಇದಿಷ್ಟು ವಿಚಾರ ನಿಮಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.